ಹಲೋ, ಎಲ್ಲಿದಿಲ್ಲ? ಇಲ್ಲಿ ಹಾಕ್ಲಾ ಕಡ್ಕತ್ತೀನಿ ಹೇಳಿ. ಒಂದ್ 5 ನಿಮಿಷ ಬಾಯಲ್ಲಿ ಈ ಕಡೆ ಪೆಟ್ರೋಲ್ ಹಾಕ್ಸಿ ಬರ್ತೀವಿ ಸ್ವಲ್ಪ ಗಾಡಿಗೆ. ಒಂದ್ ನಿಮಿಷ ಚಾರ್ಜ್ ಹೋಗ್ತಾವ ಮತ್ತೆ. ಆಯ್ತು ಬಾ, ಕೊಡಿಸ್ತೀನಿ ಅಂತ. ಬಂದು ಇದು 15 ಪೀಸು, ಪಾರ್ಲೇಜಿ ಪೀಸು. ಲಘು ಹೋಗ್ಬಪ್ಪ, ಮನೆ ಕೆಲಸ ಅದಾವು. ಸರಿ, ಹೋಗಿ ಬರ್ತೀನಿ ಅಂತ. ಸ್ವಲ್ಪ ಪ್ರಾಡಕ್ಟ್ ಎಲ್ಲ ಕೌಂಟ್ ಮಾಡ್ಕೊಂತೀರ? ನಾ ಕೌಂಟ್ ಮಾಡ್ತೀನಿ ಬಿಡು, ನೀವ್ ಬಿಡು. ಹುಷಾರ್ ನೋಡ ಆ ಕಡೆ. ಮೇಘ, ಮೇಘ ಯಾವ್ದು ಮಾತು ಕೇಳ. ವಿಶ್ವ, ನಿನಗೆ ಎಷ್ಟು ಸಲ ಹೇಳೋಣ ನನಗೆ ಲವ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಪ್ಲೀಸ್ ನನ್ ಕಾಡ್ಸ್ಬೇಡ. ಮೇಘ, ನಿನಗೆ ಗೊತ್ತಿಲ್ಲ, ಈ ಲವ್ ಒಳಗೆ ಭಾಳ ಮಜಾ ಐತಿ. ಒಂದ್ ಸಲ ಒಪ್ಕೋ, ಬದುಕಿರುವಾಗ ಸ್ವರ್ಗ ತೋರಿಸ್ಬಿಡ್ತೀನಿ. ವಿಶ್ವ, ಇದು ಭಾಳ ಓವರ್ ಆಯ್ತಾ? ನೀನು ನನ್ನ ಲವರ್ ಆದ್ರಿದ್ ಯಾವ್ದು ಓವರ್ ಅನ್ಸಂಗಿಲ್ಲ, ಒಪ್ಕೋ. ನಮ್ಮ ಮನಿ ಒಳಗ ಓದಿ ಉದಾರಲ್ಲ ಅಂತ ಹೇಳಿ ಸಾಲಿ ಕಳ್ಸ್ಯಾರ. ನನ್ನ ನೀನಂತ ಲವ್ ಮಾಡಕಲ್ಲ, ಹೋಗಿ ಕೆಲಸ ನೋಡ್ಕೊ. ವಿಶ್ವ, ಕೈ ಬಿಡು. ವಿಶ್ವ, ಕೈ ಬಿಡು. ನಿಮ್ಮ ಅಣ್ಣನ ಫ್ರೆಂಡಾ? ಅಲ್ಲ. ಲವರಾ? ಅಯ್ಯೋ ಅಲ್ಲ. ಹೆಣ್ಮಕ್ಳು ಹಣೆಗೆ ಇಟ್ಕೊಳ್ಳೋ ಅರಿಶಿನ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾ ಇರೋ ನಾವು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವ. ಈ ಡೈಲಾಗ್ ನಂದಲ್ಲಣ್ಣ, ನಮ್ಮ ಡಿ ಬಾಸ್. ಮೋಸ್ಟ್ಲಿ ನೀನಂತರ ಹೇಳಿರ್ಬೋದು ಅನ್ಸುತ್ತೆ. ಇವಾಗಾದ್ರೂ ತಿಳ್ಕೊ. ನನಗೆ ಬಿಡ್ತೀನಿ. ನಮ್ಮ ಮೋನಿ ಗಣಪತಿ ಡಿಜೆ ಒಳಗೆ ನೋಡ್ಕೊಂತಿನ್ನ. ಸಾಧ್ಯವಾದಲ್ಲಿ ಪ್ರೀತಿಸೋಣ ಡ್ಯೂಡ್, ಕಳ್ಕೊಳ್ಳೋದೇನಿದೆ. ಹಬ್ಬಬ್ಬ ಅಂದ್ರೆ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ. ಈ ಡೈಲಾಗು ನಂದಲ್ಲಣ್ಣ, ನಮ್ಮ ಇನ್ಸ್ಪಿರೇಷನ್. ಸ್ಯಾಂಡಲ್ವುಡ್ಗೆ ಬಾಚ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪಾನಂದ. ಸಿನಿಮಾ ಡೈಲಾಗ್ ಹೊಡೆದ ಹುಡುಗಿ ನೀನೇ ಬಿಡಿಸ್ಕೋಬೇಕಂತ ಕೆಚ್ಚಕ್ಕೇನ್ಲಿ. ಅಣ್ಣ, ಪ್ರೀತಿ ಮಾಡಕ್ ಬೇಡ ಅಂದಿಲ್ಲ, ಆದ್ರೆ ಪ್ರೀತಿ ಹೆಸರೊಳಗೆ ಇನ್ನೊಬ್ರಿಗೆ ತೊಂದರೆ ಕೊಡಕ್ ಹೋಗ್ಬೇಡ. ಯಾಕಂದ್ರ ಈ ಹುಡುಗಿ ಜಾಗದೊಳಗೆ ನಾಳೆ ನಿಮ್ ತಂಗಿನೂ ಇರ್ಬೋದು. ಒಂದು ಚಪ್ಪಾಳೆ ಶಬ್ದ ಕೇಳ್ಬೇಕಂದ್ರ 2 ಕೈ ಸಹಾಯ ಇರ್ಬೇಕು. ಹಂಗ ಒಂದ್ ಸಂಬಂಧನ ಪ್ರೀತಿ ಅಂತ ಹೇಳ್ಕೊಬೇಕಂದ್ರ ಆ ಪ್ರೀತಿ 2 ಕಡೆಯಿಂದನೂ ಇರ್ಬೇಕು. ಅಣ್ಣ, ವಸ್ತ್ರ ಚಪ್ಪಲಿ ಕಟ್ ಹೊಡೆದಂಗೆ ಹೇಳಿದ್ ನೋಡ. ಮೇಘ, ಸಾರಿ. ಹಲೋ ಮೇಡಮ್, ಈ ಜಾಗ ಎಲ್ಲ ಸರಿ ಇಲ್ಲ, ಫಸ್ಟ್ ಇಲ್ಲಿಂದ ಹೋಗ್ರಿ. ಯಾಕಣ್ಣ ನಮ್ಮ ಅಪ್ಪನ ಕರ್ಕೊಂಡ್ ಬಂದ್ಬಿಟ್ರಿ ಇಲ್ಲಿ? ನೋಡಪ್ಪ, ನಿಮ್ಮಪ್ಪ ನನ್ನ ಹತ್ರ 20,000 ರೂಪಾಯಿ ಸಾಲ ತೊಗೊಂಡಣ. ಅಸಲು ಬಡ್ಡಿನೇ ಇಲ್ಲ, 1 ತಿಂಗಳಾಯ್ತು. ಏನಪ್ಪ ಇವ್ರು ಹೇಳೋದು ಕರೆಕ್ಟೇ ಅಣ್ಣ? ಇವಾಗ ಬಿಟ್ಬಿಟ್ರಣ್ಣ, ಅದ್ರ ಬಗ್ಗೆ ನೀವು ಮುಂದೆ ಮಾತಾಡ್ತೀನಿ ಅಂತ. ನೋಡಪ್ಪ, ಇಷ್ಟು ದಿನ ನಿಮ್ಮ ಅಪ್ಪನ ಸಂಬಂಧ ಕಾದಿದ್ದು ಸಾಕು, ಇನ್ಮೇಲೆ ನಿನ್ನ ಸಂಬಂಧ ಕಾಯ್ಬೇಕನ? ಇಲ್ಲ, ಅವೆಲ್ಲ ಆಗಂಗಿಲ್ಲ. ಈಗಿಂದ ಇವಾಗಲೇ ಬಡ್ಡಿ ಅಸಲು ಸೇರಿ 40,000 ರೂಪಾಯಿ ಬೇಕಂದ್ರೆ ಬೇಕು. ಅಣ್ಣ, ನಂಗೆ 1-2 ದಿನ ಟೈಮ್ ಕೊಡೋಣ. ನೀನು ರೊಕ್ಕ ತೊಗೊಂಬಂದು ಜವಾಬ್ದಾರಿ ನಂದೆ. ಮತ್ತು
ಜನ ಎಲ್ಲ ಬಂದು ತೊಗೊಂಡ್ಬಿಡ್ತಾರೆ ಎಲ್ಲ ನೋಡಿ ಮತ್ತು ಒಣ 3 ಕಾಸಿನ ಮರ್ಯಾದೆ ಐತೆ ಅದೆಲ್ಲ ಹಾಳಾಗಿ ಹೋಗ್ಬೇಕು. ನೋಡಪ್ಪ ಈಗ ನಿನ್ನ ನಂಬ್ಕೊಂಡು ನಿಮ್ಮ ಅಪ್ಪನ ಕಳ್ಸಾಕತ್ತೀನಿ. ಇನ್ನೊಂದ್ಸಲ ಏನಾದ್ರು ನಾನು ದುಡ್ಡು ಬರಲಿಲ್ಲ ಅಂದ್ರೆ ನಾನು 2ನೇ ಮುಖ ನೋಡ್ಬೇಕಾಗತ್ತ. ಹುಷಾರ್. ಸರಿ ಕರ್ಕೊಂಡು ನೋಡ್ರಿ. ಇನ್ನೊಂದ್ಸಲ ಎಲ್ಲಿ ಸಾಲ ಮಾಡ್ಬೇಡ ಮರ ಸಂಬಂಧ ನೋಡಿದ್ ನಾ ಇಲ್ಲಿ ಹೋಗ್ರಿ. ಡಿ ಬಸ್ ಡೈಲಾಗು ಕಿಚ್ಚ ಬಸ್ ಎಷ್ಟಲ್ಲಿ ನೋಡಿ ಸೈಕ್ ಆಗ್ತೀನಿ. ನಮ್ಗಿನ್ನ ಮದುವೆ ಆಗೋ ಏಜ್ ಆಗಿಲ್ಲ, ಆದ್ರೂ ಗಂಡ ಅಂತ ತಿಳ್ಕೊಂಡಿದ್ ಹೋಗಿ ನೋನ್ ಇದಕ್ಕೇನಾತ ಮರ? ಆ ಅಕ್ಕ ಎಲ್ಲ ಯಾವಕ್ಕ? ಆ ಅಕ್ಕ ನೀವು ಅದೇ ಕಾಲೇಜ್ ರೋಡ್ ಚಪ್ಪಲ್ ಲವ್ ಸ್ಟೋರಿ. ಓ ನೀವೇನಿಲ್ಲೇ? ಹಾ ಕಾಯಿಪಲ್ಲೆ ಮಾಡ್ಕೊಂಡು ಹಾಕಿ ಬಂದಿದ್ದೆ. ಏನಂದ್ರಿ? ಇಲ್ಲ ಗುಡಿಗೆ ಬಂದಿದ್ದೆ. ಹಾಂ ದರ್ಶನ ಆಯ್ತ್ರಿ? ದರ್ಶನ ಮಾಡಕತ್ತೆ. ಹಾಂ ಇಲ್ಲ ಆಯ್ತು ಜಸ್ಟ್. ಸರಿ ಹುಷಾರಾಗಿ ಹೋಗ್ರಿ, ಕಲ್ ಜಾರ್ತಾವ ಮತ್ತೆ ಬಿದ್ದಿದ್ದೀರಿ. ನಾನು ಈಗಾಗಲೇ ನಿನ್ನ ಲವ್ ಒಳಗೆ ಬಿದ್ದೀನಿ. ಏನಂದ್ರಿ? ಏನಿಲ್ಲ ಹುಷಾರ್. ಸರಿ ಹುಷಾರಾಗಿ ಹೋಗ್ರಿ. ಹಲೋ, ಏನು ನನಗೆ ಉತ್ತರನ ಕೊಡ್ಲಿಲ್ಲ ನೀವು. ನೀವೇನು ಪ್ರಶ್ನೆ ಕೇಳಿಲ್ಲ? ಆ ಹುಡುಗ ನಿಮ್ಗೇನೋ ಹೇಳಿಲ್ಲ? ಅವ ಹೇಳಿದ್ದು ಏನು ಅರ್ಥನೇ ಆಗಲಿಲ್ಲ. ನಮ್ಮಪ್ಪ ಅವ್ವ ತಮ್ಮ ತಂಗಿ ನಾಯಿ ಮರಿ ಬೆಕ್ಕಿ ಮರಿ ಎಲ್ಲದ್ರ ಮೇಲೆ ಆಡ್ ಮಾಡಿ ಹೇಳ್ತೀನಿ. ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗ್ಬಿಟ್ಟೈತಿ. ಮನಸ್ಸೊಳಗೆ ಲವ್ ಇಲ್ಲ ಅಂದ್ರೆ ಲವ್ ಮಾಡಿರ್ತಾರೆ, ಡವ್ ಮಾಡ್ಕೊಂಡು ಬ್ಯಾಸರದ ಕಾಲ್ ಮೆಸೇಜ್ ಮಾಡ್ಕೊಂಡು ಕರೆನ್ಸಿ ಖಾಲಿ ಅದಕ್ಕೆ ಸಾಲ ಮಾಡ್ಕೊಂಡಾದ್ರೆ ಕರೆನ್ಸಿ ಹಾಕಿಸ್ಕೊಂಡು ಚಿನ್ನಾನಿ ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ಅನ್ಕೊಂತ ರೋಡೊಳಗೆ ಹೋಗೋ ಬರೋ ಹುಡುಗಿಯರಿಗೆಲ್ಲ ಕಾಳಕೊಂಡು ಕುತ್ಕೊಳ್ಳೋ ಕ್ಯಾರೆಕ್ಟರ್ ಅಂದಲ್ಲ. ನನಗೆ ನನ್ನದೇ ಆದಂಥ ಜವಾಬ್ದಾರಿ ಮತ್ತು ಕೆಲಸ ಭಾಳ ಅದಾವು. ಸೊ ನಮ್ಮ ಹತ್ರ ಈ ಪ್ರೀತಿ ಪ್ರೇಮಕ್ಕೆಲ್ಲ ಜಾಗ ಇಲ್ಲ. ಜಾಗ ಇದ್ದರೂ ಪ್ರೀತಿ ಮಾಡೋವಂಥ ಅದೃಷ್ಟನೂ ನಮಗಿಲ್ಲ. ಸೊ ಪ್ಲೀಸ್ ನಮ್ಮನ್ನು ಬಿಟ್ಬಿಡ್ರಿ. ಭಾಳ ಚಲೋ ಮಾತಾಡ್ತೀರಿ, ನೋಡ್ತೀರಿ ನಿಮ್ಮನ್ನ ನನ್ನ ಪ್ರೀತಿ ಬೆಲೆ ಒಳಗೆ ಬೀಳಿಸ್ಕೊಂತೀನಿ. ಭೂಮಿ ಒಳಗೆ ಆಕಾಶದಾಗಿನ ಚುಕ್ಕಿ ಹುಡ್ಕಾಕತ್ತೀರಿ. ಹುಡುಕ್ರಿ ಆಲ್ ದಿ ಬೆಸ್ಟ್. ಹುಡ್ಕೋದು ಅಷ್ಟೇ ಅಲ್ಲ, ಹುಡುಕಿ ತೊಗೊಂಬಂದು ನಿಮ್ಮ ಕೈಯಾಗ ಕೊಟ್ಟು. ಓಕೆ ಓಕೆ ಆಲ್ ದಿ ಬೆಸ್ಟ್. ಅಣ್ಣ ಇನ್ನೇನಂದು ಯಾತ್ ಬಂದು ಮುನ್ನಿದ್ರ ಪೂರ್ವದಿಕ್ಕೆ ಮುಖ ಮಾಡ ಆಕೆ ನಿಂಗೆ ಜಾಡ್ಸ್ ಓದಿ ಹಂಗ ನೀನು ಹುಡ್ಕೊಂಡು ಯಾರು ಬಂದಾರ ನೋಡ, ಹೊರಗಿನ ತಗೊಂಡು ಯಾರು ಗೊತ್ತಿಲ್ಲ. ಅಣ್ಣ ಒಂದು ಫೋನ್ ಹಚ್ಚಿದ್ರೆ ನಾನು ಬರ್ತಿದ್ದಲ್ಲ ಅಣ್ಣ, ನೀವು ಯಾಕೆ ಇವ್ರಿಗೂ ಬರಕ್ಕೆ ಹೋಗಿದ್ರಿ? ಅಣ್ಣ 2 ದಿನ ಟೈಮ್ ಕೊಡೋಣ, ನಿನ್ ದುಡ್ಡು ವಾಪಸ್ ಮುಟ್ಟಿಸ್ಬಿಡ್ತೀನಿ ಅಂತ ಅಂದಲ್ಲಪ್ಪ. ಎಲ್ಲಪ್ಪ ನಿನ್ ದುಡ್ಡು? ಅಣ್ಣ ಇನ್ನು 2 ದಿನ ಟೈಮ್ ಕೊಡೋಣ, ಕೊಟ್ಟ ಬಿಡ್ತೀನಿ ಅಣ್ಣ, ದೇವರಾಣಿಗೂ ಕೊಡ್ತೀನಿ ಅಣ್ಣ. ಇನ್ನು 2 ದಿನ ಟೈಮ್ ಕೊಡೋಣ. ಫೋನ್ ಕೊಡ. ಫೋನ್ ಎಲ್ಲ ಬೇಡ ಅಣ್ಣ. ಕೊಡಲೇ ಫೋನ್. ಅಣ್ಣ ಪ್ಲೀಸ್ ಅಣ್ಣ, ಫೋನ್ ಎಲ್ಲ ಬೇಡ ಅಣ್ಣ. ಫೋನ್ ಎಲ್ಲ ಬೇಡ ಅಣ್ಣ. ನಾಳೆ ಅನ್ನೋದ್ರೊಳಗ ನನ್ ದುಡ್ಡು ಬಂದ್ರ ಸರಿ, ಇಲ್ಲ ಅಂದ್ರ ನಿನ್ ಮನೆ ಪತ್ರ ಕಿತ್ಕೊಂಡು ಹೋಗ್ಬೇಕಾಗತ್ತ. ಹುಷಾರ್. ಲೇ ಬಾ ಇಲ್ಲಿ ಹೊರಗೆ. ಥೂ ಮರ್ಯಾ, ನೀ ಯಾಕೆ ಕುಡ್ಕೊಂಬಂದು ಜಗಳ ಮಾಡಕತ್ತಿ ಇಲ್ಲೇ? 100 ರೂಪಾಯಿ ಕೊಡು. 90 ಕುಡ್ದು ಇಲ್ಲಿಗ ಸೀದಾ ಮನೆಗೆ ಹೋಗು. ನಮ್ಮ ಅಪ್ಪಾಜಿ ಶಾನೆ ಕೊಡ್ರಿ. ಸರಿ ಸರಿ ಸರಿ, 1 ನಿಮಿಷ ಚಂದ್ರ ಫೋನ್ ಹಚ್ಚಿ ತರಿಸ್ತೀನಿ. ಅಲ್ಲಿ ಬಂದ್ ನೋಡತ್ತಾಗ ಮಕ್ಕೊಂಡಿಲ್ಲ. ಹಲೋ, ಒಂದು ಸ್ವಲ್ಪ ಈ ಕಡೆ ಅಂಗಡಿ ಕಡೆ ಬಾಲಿಲ್ಲ.
ಕೆಲಸ ಐತೆ ಬಾಲಿ ಹೇಳ್ತೀನಿ ಅಂತ. ಸರಿ ಲಗು ಬಾ. ಥ್ಯಾಂಕ್ಸ್. ಹೇಳತ್ಲಿ ನಿನಗೆ 100 ರೂಪಾಯಿ ಫೋನ್ ಪೇ ಮಾಡ್ತೀನಿ. ಅವ್ನು ಸೀದಾ ಒಂದು 98 ನೋಡಿ ಸೀದಾ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀಯ. ಒಂದು ವಿಮಲ್ ಚಾರ್ಜ್ ಆಗತ್ತ ಮತ್ತೆ. ಸರಿ ತಗೋ, ಅದ್ರಾಗ ತಗೋದು. ಪುಣ್ಯಾತ್ಮ ನೀನಯ್ಯ. ಫಸ್ಟ್ ಅವ್ನು ಕರ್ಕೊಂಡು ಹೋಗಿ ಮನೆಗೆ ಬಿಡು. ಇದೆಷ್ಟ್ರಿ? ಅಲ್ಲೇ ಪ್ಯಾಕ್ ಮೇಲೆ ಇರ್ಬೇಕು ನೋಡ್ರಿ. ಇದೆಷ್ಟ್ರಿ? ಪ್ಯಾಕ್ ಮೇಲೆ ಇರ್ಬೇಕು ನೋಡ್ರಿ. ಕಸ್ಟಮರ್ ಮಾರೆ. ಇದೆಷ್ಟು ಹೇಳ್ರಿ? 1050. ಹಾ 1050. ಇದು 2050. ಏನು 2050? ಮೇಡಮ್ ಎಷ್ಟು ಸಲ ಹೇಳ್ಬೇಕ್ರಿ? ಪ್ಯಾಕ್ ಮೇಲೆ ಇರುತ್ತೆ ನೋಡ್ರಿಪ್ಪ. ಹುಡುಗಿರು ನಾರ್ಮಲ್ ಆಗಿ ಹುಡುಗರು ಒಂದು ಸ್ವಲ್ಪ ಸಿಗ್ನಲ್ ಕೊಟ್ರೆ ಸಾಕು, ಆಕಿ ಬರ್ಡೇ ಡೇಟಿಂದ ಹಿಡಿದು ಆಕಿ ಮದುವೆ ಆಗೋ ಡೇಟ್ವರೆಗೂ ಕಲೆಕ್ಟ್ ಮಾಡ್ತಾರೆ ವಿಷಯನ. ನೀನು ನೋಡಿದ್ರೆ ನನಗೆ ತಿರುಗೂ ನೋಡವಲ್ಲಿ. ಆ ಬ್ರಹ್ಮ ಎಲ್ಲಾರ ಹಣೆ ಬರೋ ನವಿಲ್ ಗರಿಲಿ ಗಿಚ್ಚಿರ ನನ್ನ ಹಣೆ ಬರೋಣ ಕಸ್ಬರಿಗಿಲ್ಲ ಗಿಚ್ಚನ. ಮನೆ ಸಾಕ್ಸದ ದೊಡ್ಡದಾಗೈತಿ, ಅದ್ರೊಳಗೆ ಈ ಪ್ರೀತಿ ಪ್ರೇಮಕ್ಕೆಲ್ಲ ಟೈಮ ಇಲ್ಲ ನನ್ನ ಹತ್ರ. ತಗೋ ಈ ಪೆನ್, ಹೀರೋಯಿನ್ ಹೊಸ ಹಣೆ ಬರಬಾರ್ದು. ವಿನಯ್ ಒಂದ್ ಪೆನ್ ತಗೊಂಬಾರಪ್ಪ. ಹಾಣ ಬಂದೆ ಒಂದ ನಿಮಿಷ. ಅಣ್ಣ ಏನಾಯ್ತು ವಿನಾಯಕ? ಅವರಪ್ಪ ಚಿಲ್ಲಿನೊಬ್ಬ ರೋಡಿ ಹತ್ರ 20,000 ರೂಪಾಯಿ ಸಾಲ ತಗೊಂಡಾರ. ಒಂದು ತಿಂಗಳ ತಿನ್ನ ಬಡ್ಡಿನೂ ಕಟ್ಟಿಲ್ಲ. ಅದಕ್ಕೆ ಮೊನ್ನೆ ಬಂದು ಇಷ್ಟ ಆಗಿದ್ದು ಡಾಕ್ಟರ್ ಡಿಸ್ಚಾರ್ಜ್ ಮಾಡಕ್ ಹೇಳ್ರಿ. ಇವತ್ತ 6,000 ರೂಪಾಯಿ ಬಿಲ್ ಆಗೈತಿ. ನನ್ನ ಕಡೆ ನೋಡಿದ್ 2,000 ಅದಾವು. ಇದೆಲ್ಲ ಯಾಕಮ್ಮ? ಹೋಗ್ಲಿ ಬಿಡಣ, ಅವನ ಸಂಬಂಧ ಜೀವನ ಕೊಡಕ್ ತಯಾರದಿ ನಾನು. ನೀನು ಹಂಗ ಏನ ಇಂಥ ಹುಡುಗಿ ಪಡ್ಯಾಕ ಅವು ಪುಣ್ಯ ಮಾಡಿರ್ಬೇಕು. ಇಲ್ಲಿಗೆ ಯಾಕೆ ಕರ್ಕೊಂಬಂದ್ಲಿ? ನೀನೇನು ಮಿಸ್ ಮಾಡ್ಕೋತಿ ಅನ್ಸುತ್ತೆ ನಂಗೆ. ಮಿಸ್ ಮಾಡ್ಕೊಳಕತ್ತೀನಿ. ಇಲ್ಲಿ ಬಿಡ, ಏನು ಮಿಸ್ ಮಾಡ್ಕೊಳಕತ್ತಿಲ್ಲ.
ಯಾರ ವ್ಯಕ್ತಿ ಮಿಸ್ ಮಾಡ್ಕೊಂಡು ಅನ್ಸುತ್ತೆ ನಂಗೆ. ಹಾ ನಮ್ಮವ್ವನ್ ಮಿಸ್ ಮಾಡ್ಕೊಳಕತ್ತಿ ನಾನು. ಈ ಟೈಮ್ನಾಗ ಏನಾರ ನಮ್ಮವ್ವ ಬದುಕಿದ್ಲಂದ್ರೆ ಅಡಿಗೆ ಮಾಡೋ ಕೆಲಸ ತಪ್ಪಿತ್ತು. ನಿಮ್ ಡೈರೆಕ್ಟ್ ಆಗಿ ಹೇಳಿದ ಅರ್ಥ ಆಗದ. ಏನ್ ಹೇಳಕತ್ತಿ ಯಾರು ತಗೋದು ನಂಗೆ. ಮೇಘ ಅಂತ ನಿನ್ನಿಂದ ಒಂದು ಹುಡುಗಿ ಬಿದ್ದಿದ್ಲಲ್ಲ, ಮೇಘ ಅನ್ನೋ ಹುಡುಗಿ ಯಾರು ನನಗೆ ಪರಿಚಯ ಇಲ್ಲ. ಮತ್ತೆ ಈ ಪೆನ್ ಹೆಂಗ್ ಬಂತು? ಓ ಈ ಪೆನ್ನ ಒಂದ್ ಹುಡುಗಿ ಲೇಪ ಒಂದ್ 2 ವಾರ ಆತ ಲವ್ ಮಾಡ್ ಅಂತ ಹಿಂದ್ ಬಿಟ್ಬಿಟ್ಟಾಳ. ಆ ಹುಡುಗಿ ಈ ಕಡೆ ನೋಡು. ಹಾ ಈಕಿ ಲವ್ ಮಾಡ್ ಅಂತ ಬಿದ್ಬಿಟ್ಟಾಳ ಹಿಂದ. ಏನ್ ಮಾಡ್ಕೊಳದ ಗೊತ್ತಾಗೋದು ನಂಗೆ. ಮಾಡಲ್ಲ, ಮತ್ತೆ ನಿನ್ಗೇನ್ ರೋಗ ಬಂದೈತಿ? ನಿಮ್ಮವನ ನಿನಗೇನಾಗಿದ್ಲೆ ಹಿಂಗ್ಯಾಕ್ ಮಾತಾಡಕತ್ತಿ? ನಿನಗೇನ್ ನೀ ಶಾರುಖ್ ಅನ್ಕೊಂಡಿ ನೀನು? ನಾ ಶಾರುಖ್ ಖಾನ್ ಆಗಿದ್ರೆ ಈಕಿಂದ ಯಾಕೆ ಬೀಳ್ಬೇಕು? ಐಶ್ವರ್ಯಗೆ ಕಾಳಾಗ್ತಿದ್ದೆ. ಸ್ವಲ್ಪ ಮನುಷ್ಯತ್ವನೇ ಇಲ್ಲೇಪ. ಯಾಕಲೆ ಏನಾತ? ಹೆಣ್ಣು ಹಣ್ಣು ಮಣ್ಣು ಯಾವ್ದು ಹೋಗ್ಬಾರ್ದು. ತಾನಾಗಿ ಬಂದ್ರೆ ಯಾವತ್ತು ಬಿಟ್ಟು ಕೊಡ್ಬಾರ್ದು. ಒಂದ್ ಕಡೆ ಅಪ್ಪನ್ ಸಾಲ, ಇನ್ನೊಂದ್ ಕಡೆ ಮನಿ ನಡೆಸ್ಬೇಕು. ಯಾವ ಗ್ಯಾಪ್ ಒಳಗೆ ಈ ಲವ್ ಮಾಡ್ಲಿಲ್ಲ ನಾನು. ನಿಮ್ಮಪ್ಪ ಮಾಡಿ ಸಾಲ ನಾ ಬಡ್ಡಿ ಸಮೇತ ತಿರ್ಸಾಳ. ಅಷ್ಟ ಅಲ್ಲ, ಹಾಸ್ಪಿಟಲ್ ಖರ್ಚು ಆಕೆ ನೋಡ್ಕೊಂಡಾಳ. ಇನ್ನು ಏನ್ ಬೇಕು ನಿಂಗ? ಹೌದಾ? ಹಾಸ್ಪಿಟಲ್ ಬಿಲ್ ಎಷ್ಟಾಗಿತ್ತೆ? 6,000. ಹಲೋ ಮೇಡಮ್, ಸಾರಿ ನೀವು ಇಷ್ಟೆಲ್ಲ ಹೆಲ್ಪ್ ಮಾಡಿರಿ. ನನಗೆ 1 ತಿಂಗಳು ಟೈಮ್ ಕೊಡ್ತೀರಿ? 1 ತಿಂಗಳು ಟೈಮ್ ತಗೊಂಡು ನೀನು ಪ್ರಪೋಸ್ ಮಾಡ್ತೀರಿ? ನಾ ಎಲ್ಲ ಹಂಗೆ ಹೇಳಿದೆ, 1 ತಿಂಗಳು ತೊಗೊಂಡು ನಿಮ್ಮ 6,000 ರೂಪಾಯಿ ವಾಪಸ್ ಕೊಡ್ತೀನಿ ಅಂತ ಹೇಳಿದೆ. ವಿನಿ, ನೀ ಎಲ್ಲಿವರೆಗೂ ಕಲ್ತಿ? ಸೆಕೆಂಡ್ PUC ಕಂಪ್ಲೀಟ್ ಆಗೈತಿ. ಮತ್ತೇನಾರ ಕೆಲಸ ಹುಡ್ಕೊಂಡು ಸಿಟಿ ಕಡೆ ಹೋಗ್ಬೇಕಿಲ್ಲ? ಪೇಮೆಂಟ್ ಮುಖ ನೋಡ್ಕೊಂಡು ಸಿಟಿಗೆ ಹೋದ್ರೆ ಅಪ್ಪನ ಮುಖ ನೋಡ್ಕೊಳ್ಳೋರು ಯಾರು? ಸಿಟಿಗಂತೂ ಬೇಡ, ಮತ್ತು ಯಾವ್ದಾರ ಬಿಸ್ನೆಸ್ ಮಾಡ್ಕೊಂಡು ಊರಾಗ ಇರ್ಬೋದಲ್ಲ? ಈ ಬಿಸ್ನೆಸ್ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗಂತ. ಮತ್ತು ನಿನ್ಗೆ ಹಂಗಾಗ್ಬೇಕು ಹಿಂಗಾಗ್ಬೇಕಂತ ಏನಾರ ಕನಸಿತ್ತು? ಅವಾಗ ಸಣ್ಣವಿದ್ದಾಗಿತ್ತು. ಈ ನಾಟಕ ಫಂಕ್ಷನ್ ಒಳಗೆ ಆ್ಯಂಕರಿಂಗ್ ಮಾಡೋದು ಭಾಳ ಇಷ್ಟ ಆಗಿತ್ತು. ಮತ್ತು ಇವಾಗಾದ್ರೂ ಅದನ್ನೇ ಕಂಟಿನ್ಯೂ ಮಾಡ್ಬೋದಲ್ಲ? ಆ ಟೈಮ್ ಒಳಗೆ ನನ್ನ ಪರಿಸ್ಥಿತಿ ಸರಿ ಇರಲಿಲ್ಲ. ಅಪ್ಪ ಡೈಲಿ ಮನೆಗೆ ಕೊಡ್ಕೊಂಡು ಬರ್ತಿದ್ದ. ಒಂದೊತ್ತು ಊಟಕ್ಕೂ ಬೇರೆದವ್ರ ಮನೆಗೆ ಹೋಗಿ ಕದ್ಕೊಂಡು ತಿನ್ಬೇಕಿತ್ತು. ಅಂಥ ಟೈಮ್ ಒಳಗೆ ನನ್ನ ಕನಸೇನಿತ್ತು ಅನ್ನೋದು ಮರ್ತ್ಬಿಟ್ಟಿದ್ದೆ. ನೀನು ಮನಸ್ಸು ಮಾಡಿದ್ರೆ ಈಗೂ ಕಾಲ ಮಿಂಚಿಲ್ಲ. ಏನು ಹೇಳಾಕತ್ತಿ ನೀನು? ನೀನು ಈ ಆ್ಯಕ್ಟಿಂಗ್ ಫೀಲ್ಡಿಗೆ ಇಳಿಬೇಕು. ಏನು ಕಾಮಿಡಿ ಮಾಡತ್ತೀನ? ಕಾಮಿಡಿ ಮಾಡಕತ್ತಿಲ್ಲ, ನಾನು ಸೀರಿಯಸ್ಸಾಗಿ ಹೇಳತ್ತೀನಿ. ಈ ಸಿನಿಮಾ, ಸೆಲೆಬ್ರಿಟಿ, ರಿಯಾಲಿಟಿ ಶೋ ಇವಕ್ಕೆಲ್ಲ ಸುಡ್ಲಾರ್ದಷ್ಟು ರೊಕ್ಕ ಇರ್ಬೇಕು. ಇಲ್ಲ ಕೊನೆವರೆಗೂ ಅವ್ರ ಕಡೆ ಗುಲಾಮರಾಗಿ ಬಕೆಟ್ ಹಿಡಿಬೇಕು. ಅದೆಲ್ಲ ನಮಗೆ ಸೆಟ್ ಆಗಂಗಿಲ್ಲ. ನೀ ಯಾಕೆ ಬಕೆಟ್ ಹಿಡ್ತಿದ್ದಿ? ಇನ್ನೊಬ್ರು ನಿನ್ನ ಹತ್ರ ಬಂದು ಬಕೆಟ್ ಹಿಡಿಯೋಂಗೆ ಮಾಡ್ಬೋದಲ್ಲ? ನೀ ಏನು ಹೇಳಕತ್ತಿ ನಂಗೆ ಅರ್ಥ ಆಗೋದು. ಒಟ್ಟು ಈಗಿನ ಜನ್ರೇಷನ್ ಭಾಳ ಅಪ್ಡೇಟ್ ಆಗೈತಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಅಂತ ಭಾಳ ಪ್ಲ್ಯಾಟ್ಫಾರ್ಮ್ ಅದಾವೆ. ಅಲ್ಲೇ ಟ್ರೈ ಮಾಡ್ಬೋದಲ್ಲ? ಒಳ್ಳೆ ಕಂಟೆಂಟ್ ಇದ್ರೆ ನಮ್ಮ ಜನ ಬೆಳೆಸ್ತಾರೆ. ನೀ ಹೇಳೋದೆಲ್ಲ ಕರೆಕ್ಟ್ ಐತಿ, ಆದ್ರೆ ಅದಕ್ಕಂತ ನಿಂತ್ರೆ ಈ ಮನೆ ಸಾಕ್ಸೋದು ಮತ್ತು ಅಪ್ಪ ನೋಡ್ಕೊಳ್ಳೋದು ಇದಕ್ಕೆಲ್ಲ ಭಾಳ ಕಷ್ಟ ಆಗುತ್ತೆ. ನಿನ್ಗೆ ಅಲ್ಲಿ ಏನು ಪೇಮೆಂಟ್ ಕೊಡ್ತಿದ್ರಲ್ಲ, ಆ ಪೇಮೆಂಟ್ನ ನಾನು ಇಲ್ಲೇ ಕೊಡ್ತೀನಿ. ಈ ಕಡೆ ನಿನ್ನ ಕನಸು ನನಸಾಗುತ್ತಾ, ಈ ಕಡೆ ಮನೆ ಸಾಗಿಸ್ದಂಗೂ ಆಗುತ್ತಾ? ಸರಿ, ಮಾಡ್ತೀನಿ. ನಾಳೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ನನಗೊಂದು ಆಸೆ, ನಿನ್ನ ಕಷ್ಟ ಕೊಟ್ಟವ್ರಿಗೆ ಅಷ್ಟೇ ಗೊತ್ತಿರಬೇಕು. ಆದರೆ ನಿನ್ನ ಸಾಧನೆ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗಬೇಕು. ನೀವು ಒಬ್ಬೇಕಷ್ಟ ನನ್ನ ಜೊತೆಗಿರ ಸಾಕು, ಅದೆಲ್ಲ ನನಸಾಗುತ್ತೆ. ಲೇ 100 ರೂಪಾಯಿ ಕೊಳ್ಳೆ. ಅವ್ನು ಕುಡಿದು ಕಡಿಮೆ ಮಾಡಂದ್ರೆ ಎಷ್ಟು ಕೇಳಿದ್ರು ಮಾಡಂಗಿಲ್ಲಪ್ಪ. ತೊಗೊಂಡು ಹೋಗತ್ತ ಸಾಯಿ. ವಿನಿ, ಯಾರವರು? ಅವ್ರು ನಮ್ಮಪ್ಪ. ನಮ್ಮವ್ವ ಸತ್ತಾಗಿಂದ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ರು. ಇದುವರೆಗೂ ಆದರೂ ಬಿಟ್ಟಿಲ್ಲ. ನಿಮ್ಮ ಅವ್ವ ಇಲ್ಲ ಅಂತ ನೀನು ತಿಳ್ಕೊಳಕ್ಕೆ ಹೋಗ್ಬೇಡ. ಮೋಸ್ಟ್ಲಿ ನಮ್ಮವ್ವ ಇದ್ರೂ ಇಷ್ಟು ಸಪೋರ್ಟ್ ಮಾಡ್ತಿರಲಿಲ್ಲ ಅನ್ಸುತ್ತೆ. ವಿನಿ, ನಮ್ಮನ್ನ ಕಾಲ್ ಮಾಡತ್ತಾರ, ನಾ ಹೋಗ್ಬರ್ತೀನಿ. ಸರಿ ಹೋಗ್ಬಾ. ನಾಳೆ ಕೆಲಸ ಸ್ಟಾರ್ಟ್ ಮಾಡೋಣ, ಮರಿಬೇಡ. ಸರಿ. ಚಂದ್ರಗೌಡ ಮೈ ಕರೆಕ್ಟ್ ಹಾಕೊಂಡೆ ಹಾಕೊಂಡು ನೋಡು. ಈ ಸೀನ್ ಒಳಗ ಇದು ಜಸ್ಟ್ ಒಂದು ಸ್ಟೋರಿ ಟೆಲ್ಲಿಂಗ್ ಸೀನ್ ಇದೆ. ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತಿರ್ತಿ. ಸೀನ್ ಒಟ್ಟ ಇದಾಗಬಾರ್ದು.
ಸರಿ ಆ ಕಡೆ ನಿಂತ್ಕೊ ಫ್ರೇಮ್ ನೋಡ್ಕೊಂತೀನಿ ಹಿಂದಕ್ಕೆ ಸರಿ ಕಡೆ ಇದಲ್ಲ ಫ್ರೆಂಡ್ ಸಾಕು ಅಷ್ಟೇ ಎಷ್ಟು ರೆಡಿ ಐತಲ್ಲ ತಡಿ ಒಂದೇ ನಿಮಿಷ ತಡಿ ರೆಡಿ ಐತಲ್ಲ ರೆಡಿ ಎಸ್ ರೆಡಿನಾ ರೆಡಿ ಯಾರ್ದು ಮರ ಫೋನ್ ಸೊ ಮರ ಒಂದ್ಸಲ ಕಟ್ ಮಾಡಿರುತ್ತೆ ರೆಡಿ ತಡಿ ಒಂದೇ ನಿಮಿಷ ತಡಿ ಹಲೋ ಹಲೋ ವಿನಯ್ ಎಲ್ಲಿದೆ? ಇಲ್ಲೇ ಶೂಟಿಂಗ್ ಅದ ಹೇಳ ನಾನು ಡೈಲಿ ನೀ ತಗೋ ಜಗತ್ ಬಾ. ಏ ಶೂಟಿಂಗ್ ಆಗದೇನೆ ಅಂತ ಹೇಳಾಕತ್ತೀನಲ್ಲ ಒಂದ್ 5 ನಿಮಿಷ ವೇಟ್ ಮಾಡಿ ಮುಗಿಸ್ಕೊಂಡ್ ಬರ್ತೀನಿ ಅಂತ. ವಿನಯ್ ಇವಾಗ ನಡೆಯೋ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಐತಿ, ಅಲ್ಲೇ ಮಾತಾಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ಬಾ ಪ್ಲೀಸ್. ಸರಿ ಅಲ್ಲಾರ ಬಂದೆ ಚಂದ್ರು ಇದು ಸೀನ್ ಆಮೇಲೆ ಮಾಡೋದಂತ ಪ್ರಾಕ್ಟೀಸ್ ಮಾಡ್ತೀನಿ ಪ್ರಾಕ್ಟೀಸ್ ಮಾಡ್ತೀನಿ. ಮಿಗು ಡಾರ್ಲಿಂಗ್ ಏನ್ ಇಷ್ಟು ಅರ್ಜೆಂಟ್ ಮಾಡಕತ್ತಿ? ನಾ ಎಲ್ಲ ರೋಡ್ ಹಾಕಿದ್ದೀನ. ಇಲ್ಲ ನಾ ಹೋಗ್ಬೇಕಂತ ಡಿಸೈಡ್ ಮಾಡಿ ಏನ್ ಮಾತಾಡಕತ್ತಿ ನೀನು? ನಾನು ನಿಂಗೆ ಒಂದೇನೋ ಸತ್ಯ ಹೇಳ್ಬೇಕು. ನೀ ಯಾವಾಗ ಸುಳ್ಳು ಹೇಳಿ ನನ್ನ ಮುಂದೆ? ಹಿಂದೆ ಆಗಿದ್ದು ಇವಾಗ ಆಗ್ತಿರೋದು ಮುಂದೆ ಆಗೋದು ಎಲ್ಲ ಸುಳ್ಳು ವಿನಯ್. ನೀ ಏನ್ ಹೇಳಕತ್ತಿ ಅರ್ಥ ಆಗೋದು ಒಟ್ಟ ನಂಗೆ. ವಿನಯ್ ಕಲಾವಿದ ಆಫ್ ಕರ್ನಾಟಕ ಅಕಾಡೆಮಿ ಮಾಡ್ತಿರೋ ಒಂದು ದೊಡ್ಡ ಮೂವಿಗೆ ನ್ಯಾಚುರಲ್ ಆಕ್ಟರ್ನ ಹುಡ್ಕಾಡ್ತಿದ್ವಿ. ಗದಗ ಡಿಸ್ಟಿಕ್ ಒಳಗೆ ನೀ ಕಂಡು ನಿನ್ನ ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್ ಎಲ್ಲ ನಮ್ಮ ಬಾಸ್ಗೆ ಲೈಕ್ ಆಯಿತು. ಆದರೆ ನಿನ್ನ ಮುಖದೊಳಗೆ ಹೀರೋ ಆಗೋ ಕಳೆನ ಇಲ್ಲ, ಅದ್ರ ಸಂಬಂಧ ರಿಜೆಕ್ಟ್ ಮಾಡಿದ್ವಿ. ಪ್ರಜ್ವಲ್ ಇವರು ಪ್ರಜ್ವಲ್ ಅಂತ ಕೊಪ್ಪಳ ಡಿಸ್ಟಿಕ್ಕಿಂದ ಸೆಲೆಕ್ಟ್ ಆಗ್ಯಾರ. ಅಂದ್ರೆ ಇದೆಲ್ಲ ಸ್ಕ್ರಿಪ್ಟೆಡ್? ಹೌದು. ವಿಶ್ವ ಅವನು ಯಾರು ನೆನಪೈತಿ? ನನ್ನ ನಿನ್ನ ಮೊದಲನೇ ಭೇಟಿಗೆ ಕಾರಣ ಆದನು ಅದೇ ಕಾಲೇಜ್ ರೋಡ್ ಚಪ್ಪರ್ ಲವ್ ಸ್ಟೋರಿ. ಅಂದ್ರೆ ನೀ ನಾನು ಇಷ್ಟು ದಿನ ಪ್ರೀತಿ ಮಾಡಿದ್ದು ಮತ್ತು ನನ್ನ ಬಗ್ಗೆ ಕನಸು ಕಟ್ಕೊಂಡಿದ್ದೆಲ್ಲ ನಾಟಕ. ನಾನು ಮಾಡಿದ್ದು ತಪ್ಪು ಅಂತ ಗೊತ್ತು. ದೋಸ್ತ ನಿಂಗೆ ಗೊತ್ತ, ನಂಗೆ ಭಾಳ ಖುಷಿ ಆದಾಗ ಮತ್ತು ಭಾಳ ಬೇಜಾರಾದಾಗ ಇದೇ ಜಾಗಕ್ಕೆ ಬಂದಿರ್ತೀನಿ. ವಿನಾಯಕ 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 ಮೊದಲ ಕೇಳ ನಾ ಡೈರೆಕ್ಟರ ತಗಿಯವ ಗೆಳತಿ ಮಾಸ್ಕೊಂದು ಪಿಕ್ಚರ ಮೋಸ ಮಾಡಕ ಫೇಮಸ್ ಆಗ್ಯಾರ ನಿನ್ನಂತ ಹುಡುಗ್ಯಾರ ಕರುಣೆ ಇಲ್ಲೇನ ಒಂಚೂರ ಮೋಸ ಮಾಡಿ ಹೋದಾಕಿ ಆಗಿದ್ಲು ನನ್ನಾಕಿ. ಲೇ ಇಲ್ಲಿವರೆಗೂ ಒಂದು ಅಡಿಕೆ ಹಾಕೊಂಡಿರಲ್ಲ, ಇದೇನ್ಲೇ ಕೈಯಾಗ ಎಣ್ಣೆ ಬಟ್ಲಿ ಹಿಡಿದಲ್ಲ, ಏನಾತ್ಲಿ ನಿಂಗ? ದೋಸ್ತ ಹಿಂಗ ಕೇಳತ್ತಿ? ಈ ಎಣ್ಣೆ ಹಣೆ ಬರ್ದಾಗ ನನ್ನ ಹೆಸರು ಬರ್ದಿತ್ತ,
ಅದಕ್ಕ ನನ್ ಏ ಸರಿ ಸರಿ ಬಾ ಮನಿಗೆ ಹೋಗ್ಬಾ ಸರಿ ಸರಿ ಬಾ. ಬ್ಯಾಡ ತಡಿ ಬಾಲೆ ಸರಿ ಸರಿ ಮನಿಗೆ ಹೋಗ್ಬಾ ಬಾಲೆ ಕುಂದ್ರಲೆ ತಳಗ ಏ ಬಾಲೆ ಇಲ್ಲಿ ಸಾಕು ಮನಿಗೆ ಹೋಗ್ಬಾ ಸಾಕು ಹೋಗ್ಬಾ ಸಾಕು ಮನಿಗೆ ಹೋಗ್ಬಾಲೆ ಕೈ ಬರಲ್ಲ ಕುಂದ್ರಲೆ ಮನೆ ಏ ಸಾಕು ಬಾಲೆ ಮನಿಗೆ ಹೋಗೋಣ ಬಾ ಹೇಳ್ತೀನಿ ಏ ಬಾಲೆ ಏ ಕುಂದ್ರ ಡೈಲಾಗ್ ಹೇಳ್ತೀನಿ ಸಾಕು ಬಾಲೆ ಮನಿಗೆ ಹೋಗೋಣ ಕುಂದ್ರಲೆ ಕುಂದ್ರ ದೋಸ್ತ ಒಂದ್ ಡೈಲಾಗ್ ಅಲ್ಲ ಪ್ರೀತಿ ಕುರುಡು ಅಂತಾರ ಪ್ರೀತಿ ಮಾಡೋ ನಮ್ಮಂತ ಹುಸ್ಸಳ ಮಕ್ಕಳು ಕೊಡ್ರ ಯಾವ್ದೋ ಒಂದ್ ಹುಡುಗಿ ಬಂದ್ ಪ್ರಪೋಸ್ ಮಾಡಿದ ತಕ್ಷಣ ಆಕಿ ಒಳ್ಳೆಕದಾಳು ಕೆಟ್ಟಕದಾಳು ಅಂತ 1 ನಿಮಿಷನೂ ಯೋಚನೆ ಮಾಡಲ್ಲ ಹೋಗ್ಬಿಡ್ತೀವಿ ನಮ್ ಕುಣಿ ನಾವೇ ತೋರ್ಕೊಂಡು ನಾವೇ ಬಿದ್ಬಿಡ್ತೀವಿ ಏ ಏನಾಗೈತಿ ಹೇಳಿಲ್ಲ ಅಂದ್ರೆ ಚಪ್ಪಾತ ನೋಡ್ತೀನಿ ಹೊಡ್ಲಿ ಹರಿ ಚಪ್ಪಲ್ ಅಲ್ಲ ಹೊಸ ಚಪ್ಪಲ್ ಹರಿವರೆಗೂ ಹೊಡಿ ಆಕಿ ಪ್ರೀತಿ ಮಾಡಿದ ತಪ್ಪಿಗೆ ಏನ್ ಶಿಕ್ಷೆ ಕೊಟ್ರು ಕಡಿಮೆನ ಏ ಆಕಿ ನೆನಪೊಳಗೆ ಯಾಕೆ ಸಾಕೈತಿ ದುಡ್ಡಿದ್ರಿಂತ 100 ಹುಡುಗ್ಯಾರ ದೋಸ್ತ ದುಡ್ಡು ಕೊಟ್ಟು ತಗೊಂಬಂದ ಒಂದು ಟಿ ಶರ್ಟ್ ಕಳೆದ್ರನ ಮರಿ ಬಿಡ್ತೀವಿ ಅಂತ ಅದ್ರೊಳಗ ಮನಸ್ ಕೊಟ್ಟು ಪಡ್ಕೊಂಡಂತ ಹುಡುಗಿ ಕಳ್ಕೊಂಡಿವಿ ಬರ್ದು ಅನ್ಸಕತ್ತೈತ್ಲೆ ಏ ಪ್ರೀತಿ ಮಾಡಿ ಹಾಳಾಗಿರೋ ದೋಸ್ತು ನಾ ಉದ್ಧಾರ ಆಗಲಿ ಅಂತಾನ ನನ್ನ ಹುಡುಗಿರ್ತಾನ ಆ ದೇವ್ರ ನನ್ನ ಜೀವನನ ಹರದ್ 12 ಆಗೈತಿ ಉದ್ಧಾರ ಮಾಡ್ತಾನಂತೆ ಉದ್ಧಾರ ದೋಸ್ತ ಮೋಸ ಮಾಡಿ ಬಿಟ್ಟಿರೋ ಪ್ರತಿಯೊಂದು ಹುಡುಗರ್ಗ ಲಕ್ಕಿ ಗರ್ಲ್ ಇದ್ದಂಗ ತಿಳ್ಕೊ ಹುಡುಗರ್ ಫೀಲಿಂಗ್ಸ್ ಜೊತೆ ಆಟ ಆಡೋ ಹುಡುಗಿಯರ್ ಹೆಂಗ್ಲೆ ಹುಡುಗರ್ಗ್ ಲಕ್ಕಿಗರ್ಲಕ್ಕಾರ ಹೆಂಗ್ಲೆ ಲಕ್ಕಿಗರ್ಲಕ್ಕಾರ ದೋಸ್ತ ನೆನಪಿಸ್ಕೊ ಮೊದ್ಲೇ ಕೆಲಸ ಮಾಡ್ತಿದ್ದಿ ನೋಡ ಹಳ್ಳಿ ಮಾಟ ಅವಾಗ ಎಷ್ಟು ಜನ ಗೊತ್ತಿತ್ತು ಇದೇನೆ ಹಿಂಗ್ ಕೇಳತ್ತಿ ನಂಗ ನಿಂಗ ಮನ್ಯಾಗ ಆಟ ಈಗ ಏನ್ ಮಾಡಕೈತಿ ಶಾರ್ಟ್ ಫಿಲ್ಮ್ ಮಾಡತ್ತೀವಿ ಈಗ ಎಷ್ಟು ಜನ ಗೊತ್ತೈತಿ ಹೇಳ ಈಗ ಊರಾಗೆಲ್ಲ ಗೊತ್ತೈತಿ ದೋಸ್ತ ನಮ್ಮೂರಾಗಲ್ಲ ಕರ್ನಾಟಕದ ಪ್ರತಿಯೊಂದು ಹಳ್ಳಿಗೂ ನೀ ಯಾರ ಅನ್ನೋದು ಗೊತ್ತಾಗ್ಬೇಕು ಬಿಟ್ಟು ಹೋದಕ್ಕೆ ಕನಸೊಳಗು ನೀ ನೆನಪು ಕಾಡ್ಬೇಕ ದೋಸ್ತ ಎಂತ ಮಾತು ಹೇಳಿದ್ಲಿ ನೀವ ಬಾಬಾ ಡಿಜಾಚಾರ ಹೋಗಂ ಬಾ ಈಗ ಯಾಕ ಇವತ್ತು ನಮ್ಮ ಮನಿ ಗಣಪ ಹೊಂಟೈತಿ ನಿನಗಿರೋ ನೋವು ಎಲ್ಲ ಆ ಗಣೇಶನ ಪೂಸ ಆ ಗಣೇಶ ನೋಡ್ಕೊಂತಾನೆ ಬಾ ಹೋಗಂ ಬಾ